ಉತ್ತಮಾನಾಂ ಪರಃ ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶೀ ಮತ್ಯನೂನೈ ಸದಾ ವೇದವಾದೋದಿತ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ. ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಯಸ್ಯ ಅತ್ಯಯಃ ಕೇನಾಪಿ ಕ್ವಾಪಿ ನಹಿ. ಇವನನ್ನ ಮೀರ್ಲಿಕ್ಕೆ ಇಲ್ಲಿ ತನಕ ಯಾರಿಗೂ ಆಗಿಲ್ಲ. ಸುಮ್ನೆ ಬಾಯಿ ಮಾತಿಗೆ ನಾವು ಅವನಿಗಿಂತ ದೊಡ್ಡವರು ಇವನಿಗಿಂತ ದೊಡ್ಡವರು ಅಂತ ಪಡ್ಕೊಳ್ಬಹುದು ಅಷ್ಟೇ, ಬಿಟ್ರೆ ಅತ್ಯಯಃ ಯಸ್ಯ ಯಾರ ಇಡೀ ಬದುಕಿನಲ್ಲಿ ಯಾರ ಶಕ್ತಿ ಅನ್ನೋದು ಕೈ ತಪ್ಪಿಲ್ವೋ, ಯಾರ ವ್ಯವಸ್ಥೆ ಅಂತ ಅನ್ನೋದು ಇಲ್ಲಿ ತನಕ ಹುಸಿ ಆಗಿಲ್ವೋ, ಯಾರ ಮೇಲೆ ಯಾರೂ ದಬ್ಬಾಳಿಕೆ ನಡೆಸ್ಲಿಕ್ಕೆ ಇಲ್ಲಿ ತನಕ ಸಾಧ್ಯ ಆಗ್ಲಿಲ್ವೋ ಅಂತಹ ವಾಸುದೇವನನ್ನು ನಾನು ಸ್ಮರಿಸುತ್ತೇನೆ ಅಂತ ಮುಂದೆ. ಅತ್ಯಯೋ ಯಸ್ಯ ಅತ್ಯಯ, ಅತ್ಯಯ ಅಂದ್ರೆ ದಾಟುವುದು, ಕೇನಾಪಿ ಯಾರಿಂದಲೂ ಕೂಡ, ಕ್ವಾಪಿ ಯಾವಾಗಲೂ ಕೂಡ ಆಗಿಲ್ಲವೋ ಅಂಥ ವಾಸುದೇವ. ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಾಂ ಪರಃ. ಇಲ್ಲಿ ಗಮನಿಸಿ, ಅತ್ಯಯ ಪ್ರತ್ಯಯ ಸತ್ಯ ಸಂಕಲ್ಪ ಮತ್ಯನೂನೈಹಿ ಎಲ್ಲ ಒಂದು ದ್ವಿತೀಯ ಅಕ್ಷರ ಪ್ರಾಸದ ಸ್ವರೂಪವನ್ನ ಬಳಸಿಕೊಂಡಿದ್ದಾರೆ. ಅಂದ್ರೆ ದಾಸರ ಪರಂಪರೆಯಲ್ಲಿ ಮೊದಲ ದಾಸ ಯಾರು ಅಂದ್ರೆ ಮಧ್ವಾಚಾರ್ಯರೇ, ವ್ಯಾಸದಾಸ. ಅದರಿಂದಾಗಿನೇ ಅದು ಈ ಪರಂಪರೆಯಲ್ಲಿ ತನಕ ಚೆನ್ನಾಗಿ ಬೆಳೆದು ಬಂತು ಅಂತ ಗೊತ್ತಾಗುತ್ತೆ. ಪ್ರತ್ಯಯ ಯದ್ಗುಣೇಶು ಉತ್ತಮಾನಾಂ, ಎಲ್ಲ ಗುಣೇಶು ಉತ್ತಮಾಹ, ಎತ್ತರದ ಜೀವ ಜಾತಗಳು ಏನಿವೆಯೋ ಆ ಎಲ್ಲ ಜೀವರಿಗಿಂತಲೂ ಕೂಡ ಇವನು ಪರಹ ಇತಿ ಪ್ರತ್ಯಯ. ಅವನೇ ಪರಹ, ಅವನೇ ಎತ್ತರದವನು ಅಂತ, ಅವನನ್ನ ತಮಕ್ಕಿಂತ ಉತ್ತಮ ನೀನು, ನಮ್ಗಿಂತ ನೀನು ಎತ್ತರದವನು ಅಂತ ನಾವು ನಿನ್ನ ದಾಸರು, ನೀನು ನಮ್ಮ ಈಶಾ ಅನ್ನುವ ಎಚ್ಚರದೊಂದಿಗೆ ಯಾರನ್ನ ಕಂಡ್ರೆ ಜನ ಸ್ತೋತ್ರ ಮಾಡ್ತಾರೋ ಅಂಥ ವಾಸುದೇವನನ್ನ ಒಲಿಸುತ್ತೇವೆ. ಸತ್ಯ ಸಂಕಲ್ಪ ಏಕೋ ವರೇಣ್ಯೋ ವಶೀ. ಅವನು ಸತ್ಯ ಸಂಕಲ್ಪ, ಸಂಕಲ್ಪಿಸಿದ್ದು ಸತ್ಯವೇ ಆಗತ್ತೆ, ಸುಳ್ಳಾದದ್ದು ಅಂತಿಲ್ಲ. ನಮ್ಮ ಸಂಕಲ್ಪಗಳೆಲ್ಲ ಅದು ಸಂಕಲ್ಪವೇ ಅಲ್ಲ, ಆದ್ರೂ ಕೆಲವು ಸಂಕಲ್ಪಿಸಿದ್ರೆ ಅದು ಸತ್ಯ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಭಗವಂತನ ಸಂಕಲ್ಪಕ್ಕೆ ನಮ್ಮ ಸಂಕಲ್ಪ ಹೊಂದಿಕೊಂಡ್ರೆ ಅದು ಸತ್ಯ ಆಗುತ್ತೆ, ಯಾಕಂದ್ರೆ ಅವನ ಸಂಕಲ್ಪಕ್ಕೆ ಹೊಂದಿಕೊಂಡದ್ರಿಂದ. ಅದರಿಂದಾಗಿ ಅವನು ಸತ್ಯ ಸಂಕಲ್ಪ. ನೆನೆದ ಎಲ್ಲ ಸಂಗತಿಗಳು ಕೂಡ ಕ್ಷಣ ಮಾತ್ರದಲ್ಲಿ ನಡೆಯಬಲ್ಲವು. ಕ್ಷಣನೂ ಅಲ್ಲ, ಕ್ಷಣ ಅನ್ನೋದು ನಮ್ಗೊಂದು ಹೇಳಲಿಕ್ಕೆ ಏನಾದ್ರೂ ಪದ ಬೇಕು ಅಂತಷ್ಟೇ. ಅವನು ಸಂಕಲ್ಪಿಸಿದ ಅನ್ನುವುದೇ ಸೃಷ್ಟಿ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿಗೆ, ಹೀಗಾಗ್ಬೇಕು ಅನ್ನುವಾಗದು ಆಯಿತು. ಇಂಥವನಿಗೆ ಸತ್ಯ ಸಂಕಲ್ಪ ಅಂತ ಹೆಸರು. ನಮ್ಗೆ ಯಾವತ್ತಾದ್ರೂ ನಮ್ಮಲ್ಲಿ ಯಾರಿಗಾದ್ರೂ ಅಂಥದ್ದೊಂದು ಶಕ್ತಿ ಸಂಕಲ್ಪ ಬಂದದ್ದಿದೆಯೋ? ಇಲ್ಲ. ಯಾರಲ್ಲಾದ್ರೂ ಆ ರೀತಿ ಸೃಷ್ಟಿಯ ಪ್ರಕ್ರಿಯೆಯನ್ನು ಕಂಡದ್ದಿದೆಯೋ? ಸುಮ್ನೆ ನಾವು ಅಭಿಮಾನದಿಂದ ನಮ್ಮವರ ಹತ್ರ ಹೇಳ್ಬೇಕು, ನಾವು ನೇರವಾಗಿ ಸಾಕ್ಷಿಭೂತವಾಗಿ ಕಂಡ ಸಂಗತಿ ಇದೆಯೋ? ಅಲ್ಲ. ನೀವು ಹೇಳುವ ವಾಸುದೇವನಲ್ಲಿ ಅದು ಎಲ್ಲಿದೆ? ವಾಸುದೇವನಲ್ಲಿ ಇದೆ ಅಂದ್ರೆ ಅದು ಋಷಿಗಳು ಕಂಡ ಮಾತು, ವೇದದಲ್ಲಿ ಇರುವ ಮಾತು, ಪುರಾಣಗಳಲ್ಲಿ ಬಂದ ಮಾತು. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿಗಿಂತ ಅದು ಅವನ ಬಗ್ಗೆನೇ ಹೇಳಿದ ಮಾತು. ಅದರಿಂದಾಗಿ ವಾಸುದೇವನಲ್ಲಿ ಸತ್ಯ ಸಂಕಲ್ಪತೆ ಅನ್ನೋದು ಅವನ ಕಥೆಗಳಲ್ಲೂ ಬೇಕಾದಷ್ಟು ಬಾರಿ ಬರ್ತಾರೆ. ಅವನು ಏಕ, ಇವನೇ ಎಲ್ಲ ಮಾಡ್ತಾನೆ. ಏಷ ಏವ ಕರೋತೀತಿ ಏಕಃ. ಇವನು ಬಿಟ್ರೆ ಬೇರೆಯವರ ಹತ್ರ ಅದನ್ನ ಸ್ವತಂತ್ರವಾಗಿ ಮಾಡ್ಲಿಕ್ಕೆ ಆಗುದಿಲ್ಲ. ಭಗವಂತನ ಅನುಗ್ರಹದ ನೆಲೆಯಲ್ಲಿ ಯಾರೂ ಕೂಡ ಏನೂ ಕೂಡ ಸಿದ್ಧಿಸಿಕೊಳ್ಬಹುದು. ವರೇಣ್ಯ, ವರೇಣ್ಯ ಅಂದ್ರೆ ಎಲ್ಲರಿಗಿಂತ ಚೆನ್ನಾಗಿ ಸ್ತುತಿಸಪಡಲು ಸ್ತುತಿಗೊಳ್ಳಲು ಯೋಗ್ಯನಾದವನು ಅಂತ ಅರ್ಥ. ಈಡ್ಯ ಅಂದ್ರೆ ಸ್ತುತಿಗೆ ಯೋಗ್ಯ ಅಂತ. ಅದು ಈಡ್ಯ ಹೋಗಿ ಈಣ್ಯ ಆಗಿದೆ, ಡಕಾರಕ್ಕೆ ನಕಾರ, ತೃತೀಯ ಅತಿಶಯ. ವರೇಣ್ಯ ಅಂತಂದ್ರೆ ಶ್ರೇಷ್ಠನಾದವನು ಮತ್ತು ಎಲ್ಲರಿಗಿಂತ ಹೆಚ್ಚು ಸ್ತುತಿಸಲು ಯೋಗ್ಯವಾದ ಗುಣಗಳಿಂದ ತುಂಬಿದವನು. ಸರಿ, ಇಷ್ಟು ಸ್ತುತಿಗೊಳಪಡ್ತಾನೆ, ಅವನೇ ಅವನ ನಿಯಂತ್ರಣದಲ್ಲಿದ್ದಾನೋ? ವಶಿ, ತಾನು ಎಲ್ಲದರ ತಾನು ಎಲ್ಲವನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಅನ್ನುವುದರ ಜೊತೆಗೆ ತನ್ನ ವಶದಲ್ಲಿ ತಾನಿದ್ದಾನೆ ಅನ್ನುವುದೇ ಅವನ ದೊಡ್ಡ ಗುಣ. ಮತ್ಯನೂನೈಹಿ ಸದಾ ವೇದವಾದೋದಿತ. ಮತಿಯಿಂದ ಯಾರು ಅನೂನರು, ಯಾರು ಕಮ್ಮಿ ಅಲ್ಲದವರು ಅಂದ್ರೆ ಬುದ್ಧಿವಂತರು ಅಂತ ಅರ್ಥ. ಬುದ್ಧಿವಂತರಿಂದ
ಸದಾ ವೇದದಲ್ಲಿ ಚರ್ಚೆಗಳಲ್ಲಿ ಚಿಂತನೆಗಳಲ್ಲಿ ಹೇಳಲ್ಪಟ್ಟವನು ಯಾವನೋ ಅಂತಹ ವಾಸುದೇವನನ್ನ ಪ್ರಣಯಾಮಃ, ನಾವು ಒಲಿಸುತ್ತೇವೆ, ನಾವು ಪ್ರೀತಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಆ ಕನ್ನಡದ ಅನುವಾದ ಹೀಗಿದೆ, ತುಂಬಾ ಸುಂದರವಾಗಿ ಬಂದಿದೆ. ಎಲ್ಲೂ ಕೂಡ ಯಾರು ಕೂಡ ಇವನ ಮೀರಲಾರರು, ಎಲ್ಲ ಹಿರಿಯರಿವನ ಹಿರಿಮೆ ನಂಬಿ ನಡೆವ ದಾಸರು, ಎಲ್ಲಕ್ಕಿಂತ ಹಿರಿಯನೊಬ್ಬ ಸ್ವಾಮಿ ಸತ್ಯಕಾಮನು, ಬಲ್ಲ ಜನರು ವೇದದಿಂದ ಹೊಗಳುತ್ತಿರುವ ಭೂಮನು, ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ, ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ, ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ. ಎಲ್ಲೂ ಕೂಡ ಯಾರೂ ಕೂಡ ಇವನ ಮೀರಲಾರರು. ಅರ್ಥ ಆಯ್ತು. ಆಚಾರ್ಯರ ಆ ದ್ವಿತೀಯ ಪ್ರಾಸವನ್ನ ಗೋವಿಂದಾಚಾರ್ಯರು ಉಳಿಸ್ಕೊಂಡಿದ್ದಾರೆ. ಎಲ್ಲ ಹಿರಿಯರು ಇವನ ಹಿರಿಮೆ ನಂಬಿಯೇ ನಡೆವ ದಾಸರು. ಎಲ್ಲ ಹಿರಿಯರು ಅಂತ ಬ್ರಹ್ಮಾದಿ ದೇವತೆಗಳು ಯಾರಿದ್ದಾರೋ, ಬ್ರಹ್ಮಾಂತಹ ಗುರವಃ, ನಮ್ಗೆಲ್ಲ ಗುರುಗಳು ಇವರು, ಹಿರಿಯರು. ಆದ್ರೆ ಅಂತ ಹಿರಿಯರು ಕೂಡ ಇವನ ಹಿರಿಮೆ ನಂಬಿ ನಡೆವ ದಾಸರು. ಎಲ್ಲೂ ಕೂಡ ಎಲ್ಲ ಹಿರಿಯರ, ಎಲ್ಲಕ್ಕಿಂತ ಹಿರಿಯನೊಬ್ಬ ಸ್ವಾಮಿ ಸತ್ಯ ಕಾಮನು. ವರೇಣ್ಯ ಅನ್ನೋ ಶಬ್ದದ ಅನುವಾದವೂ ಆಯ್ತು, ಎಲ್ಲಕ್ಕಿಂತ ಹಿರಿಯ ಅಂತ ಹೇಳಿದ ಹಾಗೂ ಆಯ್ತು. ಹಿಂದೆ ಗುಣೇಶೂತ್ತಮಾನಾಮ್ ಅಂತ ಇತ್ತು, ಅದಕ್ಕೆ ಎಲ್ಲ ಹಿರಿಯರಿವನ ಅಂತಂದ್ರು. ಎಲ್ಲೂ ಕೂಡ ಅನ್ನುವಲ್ಲಿ ಕ್ವಾಪಿ ಅನ್ನುವ ಶಬ್ದ ಬಂತು, ಅದನ್ನ ಹಾಗೆ ಬಳಸಿಕೊಂಡ್ರು. ಬಲ್ಲ ಜನರು ವೇದದಿಂದ ಹೊಗಳುತ್ತಿರುವ ಭೂಮನು. ಬಲ್ಲ ಅಂತಂದ್ರೆ ಮತ್ಯನೂನೈ, ಮತಿಯಿಂದ ಹೀನರಲ್ಲದವರು ಅಂದ್ರೆ ಬಲ್ಲವರು ಅಂತ ಅರ್ಥ. ಬಲ್ಲ ಜನರು ವೇದದಿಂದ, ಆ ಅನುವಾದ ಹೇಗಿದೆ ಅಂದ್ರೆ, ನಿಮ್ಗೆ ಸಂಸ್ಕೃತ ಕಲಿಯೋರಿಗೆ ಈ ಪದ್ಯದಿಂದ ಒಂದಿಷ್ಟು ಅಂಶಗಳನ್ನ, ಆದ್ರೆ ಪದ್ಯದ ದೃಷ್ಟಿಯಿಂದ ಚೂರು ಎಲ್ಲೋ ಹಿಂದೆ ಮುಂದೆ ಆಗಿರ್ಬಹುದು ವಿಷಯ, ಆದ್ರೆ ಅಲ್ಲಿರುವ ಭಾವ ಬಹುಶಃ ಆಚಾರ್ಯರು ಕನ್ನಡದಲ್ಲಿ ಬರೆದಿದ್ರೆ ಇದಕ್ಕೆ ಹತ್ರ ಇರ್ತಿತ್ತು, ಆಚಾರ್ಯರಿಗೆ ಸ್ವಲ್ಪ ಹತ್ರ ಆಗ್ತಿತ್ತು ಅನ್ನುವಷ್ಟು. ಯಾಕಂದ್ರೆ ಅದು ಆಚಾರ್ಯರದ್ದೇ ಮಾತು, ಅದರಿಂದಾಗಿ ಅದನ್ನ ಬೇರೆಯವರು ಬರೆದ ಮಾತನ್ನ ಆಚಾರ್ಯರಿಗೆ ಹೋಲಿಸ್ಲಿಕ್ಕಾಗಲ್ಲ. ಆದ್ರೆ ಆಚಾರ್ಯರದ್ದೇ ಮಾತನ್ನ ಆಚಾರ್ಯರ ಕನ್ನಡಿಗರಾಗಿ ಒಂದು ವೇಳೆ ಅವರು ಬರೆದಿದ್ರೆ ನಮಗೆ ಈ ರೀತಿಯೇ ಸಿಕ್ತಿತ್ತೋ ಏನೋ ಅನ್ನುವಷ್ಟು ಹತ್ರ. ಆಚಾರ್ಯರದ್ದು ಬಿಡಿ, ಅವರ ಸಾಮರ್ಥ್ಯವನ್ನು ನಾವು ಇದರ ಜೊತೆಗೆ ಹೋಲಿಸುವುದಲ್ಲ, ಆದ್ರೆ ಮೂಲಕ್ಕೆ ಚ್ಯುತಿ ಬಾರದಂತಹ ಒಂದು ಅನುವಾದ ಅಂತ ನಮಗೆ ಸಿಗುವುದಿದ್ರೆ ಇದಕ್ಕಿಂತ ಚಂದ ಇನ್ಯಾರೂ ಕೂಡ ಅನುವಾದ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಕೇವಲ ಇದನ್ನ ನಾವು ಆಚಾರ್ಯರ ಪರಿಚಯ ಇದ್ದು ಹೇಳ್ಬೇಕಾಗಿಲ್ಲ. ಯಾರಾದ್ರೂ ಒಬ್ಬನಿಗೆ ಸಂಸ್ಕೃತ ಮತ್ತು ಕನ್ನಡ ಎರಡೂ ಬರುತ್ತೆ, ಗೋವಿಂದಾಚಾರ್ಯರ ಪರಿಚಯವೇ ಇಲ್ಲ ಅನ್ನುವನಿಗೆ ನಾವು ಇದನ್ನು ಹೋಗಿ ಕೊಟ್ಟು ಇದು ಹೇಗಿದೆ ಅಂತ ಕೇಳಿದ್ರೆ, ಇದರ ಹಾಗೆ ಇನ್ಯಾರಾದ್ರೂ ಒಬ್ರು ಬರ್ಕೊಡಿ ಅಂತ ಬೇಕಾದ್ರೆ ಅದಕ್ಕೊಂದು ಸ್ಪರ್ಧೆನೇ ಇಟ್ರು ಇಷ್ಟು ಸ್ವಾರಸ್ಯದಿಂದ ಕೂಡಿದ ರೀತಿಯಲ್ಲಿ ಅನುಸಂಧಾನ ಬರುವುದು ಕಷ್ಟ. ಅದು ಆಚಾರ್ಯರೇ ಬರೆಸಿದ್ದು ಅಂತ ಗೋವಿಂದಾಚಾರ್ಯರು ಹೇಳಿದ ಮಾತು. ಆದ್ರಿಂದ ಎಲ್ಲೂ ಕೂಡ ಯಾರು ಕೂಡ ಇವನ ಮೀರಲಾರರು, ಎಲ್ಲ ಹಿರಿಯರಿವನ ಹಿರಿಮೆ ನಂಬಿ ನಡೆವ ದಾಸರು, ಎಲ್ಲಕ್ಕಿಂತ ಹಿರಿಯನೊಬ್ಬ ಸ್ವಾಮಿ ಸತ್ಯಕಾಮನು. ಆ ಸತ್ಯ ಸಂಕಲ್ಪ ಅನ್ನೋದಕ್ಕೆ ಸತ್ಯಕಾಮ, ಸಂಕಲ್ಪ ಅಂದ್ರೆ ಬಯಕೆ, ಸತ್ಯಕಾಮ ಅಂದ್ರೆ ಸತ್ಯ, ಅವನು ಏನ್ ಬಯಸ್ತಾ ಅನ್ನೋದೆಲ್ಲ ಸತ್ಯ ಆಗುತ್ತೆ. ಬಲ್ಲ ಜನರು ವೇದದಿಂದ ಹೊಗಳುತ್ತಿರುವ ಭೂಮನು, ವೇದವಾದೋದಿತ ಅನ್ನುದನ್ನ ವೇದದಿಂದ ಹೊಗಳುತ್ತಿರುವ ಭೂಮನು ಅನ್ನುವ ಮಾತನ್ನ ಜೋಡಿಸಿ ಹೇಳಿದ್ದಾರೆ. ಇಂತಹ ಭಗವಂತನನ್ನ ಈ ಬಗೆಯಿಂದ ಎತ್ತರದ ಸ್ಥಿತಿಯಲ್ಲಿ ನಮಗೆ ಕಂಡು ಬರುವ ವಾಸುದೇವನನ್ನು ನಾವು ಒಲಿಸುವೆವು ಅಂತ ಈ ಪದ್ಯ ಬಂತು. ಮತ್ತೆ ನಾಳೆ ಮುಂದಿನ ಪದ್ಯದ ಅನುಸಂಧಾನ ಮುಂದಿದ್ದು ಇನ್ನೂ ಚೆನ್ನಾಗಿದೆ. ಶ್ರೀಹರಿ ಪ್ರಿಯತಾಂ, ಶ್ರೀಕೃಷ್ಣ ಅರ್ಪಣಮಸ್ತು.